ಚಿಕ್ಕು ಹೇಳಿದ್ದು ಕರೆಕ್ಟ್. ಅದೇನೇ ಕಷ್ಟ ಬಂದ್ರೂ ನಾನು ಭಾರ್ಗವಿ ಒಟ್ಟಾಗಿರ್ಬೇಕು, ಒಟ್ಟಾಗಿ ಎದುರಿಸ್ಬೇಕು. ನಾವಿಬ್ರು ಒಂದು ಟೀಮ್ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಆಗ ಯಾರಿಂದನೂ ನಮ್ಮನ್ನ ಬೇರೆ ಮಾಡೋಕ್ಕಾಗಲ್ಲ. ಭಾರ್ಗವಿ ಬರಲಿ, ಅವ್ರದಷ್ಟೇ ಬೈದ್ರೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಬೈದ್ರೆ ಸುಮ್ಮನಿರ್ತೀನಿ, ಆದ್ರೆ ಸಮಾಧಾನ ಮಾಡ್ತೀನಿ. ಆಮೇಲೆ ನಾನು ತಾಳ್ಮೆಯಿಂದ ಎಲ್ಲಾನು ಅರ್ಥ ಮಾಡಿಸ್ತೀನಿ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತಾರೆ. ನಮ್ಮಿ ಮನಸ್ತಾಪನೂ ಅಷ್ಟೆ, ಮುಂದುವರಿದೆ ಇವತ್ತೇ ಮುಗ್ದೋಗ್ಬೇಕು. ನನ್ನ ಜೀವನ ಹಾಳು ಮಾಡಿ ನನ್ನ ಮನೆಗೆ ಬಂದು ನನ್ನ ಕಣ್ಣು ಮುಂದೆ ಸಂತೋಷವಾಗಿರ್ಬೇಕು ಅನ್ಕೋತಿದ್ಯೇನೆ? ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಇದಿನ್ನು ಬರೀ ಆರಂಭ. ಒಂದೋ ನೀನೇ ಅರ್ಜುನ ಬೇಡ ಅಂತ ಮನೆ ಬಿಟ್ಟು ಹೋಗ್ಬೇಕು, ಇಲ್ಲ ಅವನೇ ನಿನ್ನ ಮನೆಯಿಂದ ಆಚೆ ಹಾಕ್ಬೇಕು. ಹಾಗೆ ಮಾಡ್ತೀನಿ. ಭಾರ್ಗವಿ, ನೀವಿವತ್ತು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ತಗೊಳ್ಳಿ, ಈ ಹಾಲಾದ್ರೂ ಕುಡೀರಿ. ನೀವು ಬೆಳಗ್ಗೆಯಿಂದ ಏನು ತಿಂದಿಲ್ವಲ್ಲ ಪಾರ್ಥ, ನೀವು ಕುಡಿರಿ. ನಾನ್ ಬಿಡಿ, ಪರವಾಗಿಲ್ಲ. ನನ್ನ ಹೆಂಡತಿ ನೀವು ಚೆನ್ನಾಗಿರ್ಬೇಕು. ತಗೊಳ್ಳಿ, ಕುಡಿರಿ. ನನ್ನ ಜೀವನನ ಹಾಳು ಮಾಡಿ ಈಗ ಹಾಲು ಕುಡಿರಿ ಅಂತ ನಾಟಕ ಮಾಡಕ್ ಬಂದಿದ್ಯಾ? ಭಾರ್ಗವಿ ಅವರೇ, ನಾನು ಸಾಕು. ಎಲ್ಲಾ ವಿಷಯಗಳನ್ನು 1000 ಸಲ ಯೋಚನೆ ಮಾಡೋ ನಾನು ನಿನ್ನ ಬಣ್ಣದ ಮಾತುಗಳನ್ನ ಅದ್ ಹೇಗಿಷ್ಟು ಸುಲಭವಾಗಿ ನಂಬಿಟ್ಟೆ. ಇಷ್ಟು ನಂಬಿ ಸುಲಭವಾಗಿ ಮೋಸ ಹೋಗ್ಬಿಟ್ಟೆ. ನನ್ನ ಕಣ್ಮುಂದೆನೆ ಎಲ್ಲ ಬಯಲಾದ್ರೂ ಇನ್ನು ಯಾಕೆ ನಾಟಕ? ಭಾರ್ಗವಿ, ನಾನು ನಿಜವಾಗ್ಲೂ ನಾಟಕ ಆಡ್ತಿಲ್ಲ. ನಾಟಕ ಆಡ್ತಾ ಇಲ್ವಾ, ಅಥವಾ ನಾಟಕ ಆಡೋಕೆ ಇನ್ನು ಏನು ಉಳಿದಿಲ್ವಾ? ಪಾಪ ಸದ್ಯ ಅಣ್ಣ ಅಣ್ಣ ಅಂತ ಅದೆಷ್ಟು ಬಾಯಿ ತುಂಬಾ ಕರೀತಿದ್ಲು, ನಿಮ್ಮನ್ನ ಅದೆಷ್ಟು ನಂಬಿದ್ಲು. ಅವಳಿಗೆ ಮೋಸ ಮಾಡ್ಬಿಟ್ರಲ್ಲ. ಇಷ್ಟೆಲ್ಲ ಆದ್ಮೇಲೂ ನಿಮ್ಗೆ ಸ್ವಲ್ಪನೂ ಕರುಣೆ ಹುಟ್ಲಿಲ್ಲ, ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪನೂ ಇಲ್ಲ. ಅವಳು ಸಾವಿಂದ ಆಗ್ಲೇ ಅರ್ಧ ಸತ್ತು ಹೋಗಿರೋ ನನ್ನನ್ನ ಪೂರ್ತಿಯಾಗಿ ಸಾಯಿಸ್ಬಿಡ್ಬೇಕು ಅಂತ ನಮ್ಮ ಅಪ್ಪ ಅಮ್ಮನಿಂದ ದೂರ ಮಾಡಿ ಇಲ್ಲಿ ಕರ್ಕೊಂಡ್ ಬಂದ್ಯಾ? ಇಷ್ಟಾದ್ರೂ ನಿನಗೆ ಸಮಾಧಾನ ಆಗ್ತಿಲ್ವಾ?
ಇದು ಯಾಕೆ ನಾಟಕ? ಯಾರಿಗೋಸ್ಕರ ನಾಟಕ? ಓ, ನಿಮ್ಮಪ್ಪಂಗೋಸ್ಕರನಾ? ಅಪ್ಪ ಮಗ ಇಬ್ರು ಸೇರಿ ನನ್ನನ್ನು ಯಾಮಾರಿಸ್ಬಿಟ್ರಲ್ಲ. ಭಾರ್ಗವಿ, ಡ್ಯಾಡ್ ತಪ್ಪು ತಿಳ್ಕೊಂಡಿದ್ದಾರೆ. ನಾನು ನಿಜವಾಗ್ಲೂ ಮೋಸ ಮಾಡಿಲ್ಲ. ನನ್ನ ನಂಬಿ ಪ್ಲೀಸ್. ಅವ್ರು ತಪ್ಪು ತಿಳ್ಕೊಂಡಿಲ್ಲ, ನಾನು ನಿನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದು. ನಿಮ್ಮೇಲ್ ಪ್ರೀತಿ ಇಲ್ದೆ ಎಲ್ರು ಎದುರು ಹಾಕೊಂಡು ನಿಮ್ಮನ್ನ ಯಾಕೆ ಮನೆ ಕರ್ಕೊಂಡ್ ಬರ್ತಿದ್ದೆ? ನೀವೇ ಯೋಚನೆ ಮಾಡಿ. ನೀವೇ ಕರ್ಕೊಂಡ್ ಬಂದ್ರಿ. ಅಂತ ಸಂದರ್ಭ ಎದುರಾಯ್ತು. ಅನಿವಾರ್ಯವಾಗಿ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಇಲ್ಲ ಅಂದಿದ್ರೆ ಇನ್ನು ಈ ನಿಮ್ ನಾಟಕ ಅದೆಷ್ಟು ದಿನದವರೆಗೂ ನಡೀತಿತ್ತು ಯಾರಿಗ್ ಗೊತ್ತು? ಈ ಸಂದರ್ಭದಲ್ಲಿ ನನ್ನ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಬರದೇ ಇರ್ಬೋದು, ಆದ್ರೆ ನನ್ನ ಪ್ರೀತಿ ಸುಳ್ಳಲ್ಲ ಭಾರ್ಗವಿ. ಅಷ್ಟಕ್ಕೂ ಡ್ಯಾಡ್ ನಮ್ಮ ಪ್ರೀತಿನ ಒಪ್ಕೊಂಡಿದಾರಲ್ವಾ? ಅದ್ರ ಬಗ್ಗೆ ಯಾಕೆ ಖುಷಿ ಪಡ್ತಾ ಇಲ್ಲ ನೀವು? ಬೃಂದ, ನಾನೊಂದ್ ಕತೆ ಹೇಳ್ತೀನಿ, ಕೇಳಿಸ್ಕೊತೀಯಾ? ಈಗ ಮನೇಲಿ ನಡೀತಿರೋ ಕತೆನೆ ಸಾಲ್ದ, ನೀವ್ ಇನ್ನೊಂದ್ ಕತೆ ಬೇರೆ ಹೇಳ್ಬೇಕಾ? ಕೇಳ್ದಿದ್ರೆ ನೀವೆಲ್ ಬಿಡ್ತೀರಾ? ಮುಂದುವರ್ಸಿ. ಒಂದು ಚಾಕ್ಲೇಟ್ ಡಬ್ಬ ಇರುತ್ತೆ. ಒಂದ್ ಹುಡುಗಿ ಆಸೆಯಿಂದ ಆ ಡಬ್ಬದೊಳಗ್ ಕೈ ಹಾಕಿ ಮುಷ್ಟಿ ಪೂರ್ತಿ ಚಾಕ್ಲೇಟ್ ತಗೋತ. ಇನ್ನೂ ಆಸೆ ಆಗತ್ತೆ, ಇನ್ನೂ ಒಂದ್ ಕೈ ಆ ಡಬ್ಬದೊಳಗ್ ಹಾಕ್ತಾಳೆ. ಆ ಮುಷ್ಟಿ ಪೂರ್ತಿನೂ ಚಾಕ್ಲೇಟ್ ತಗೋತಾಳೆ. ಅತಿ ಆಸೆ ಗತಿಗೇಡು. ಕೈ ಚಾಕ್ಲೇಟ್ ಡಬ್ಬದಿಂದ ಆಚೆ ಬರಲ್ಲ. ಅವಳಿಗೇನ್ ಮಾಡ್ತಾಳೆ? ಎರಡೂ ಕೈಯಲ್ಲಿರೋ ಚಾಕ್ಲೇಟ್ನ ಬಿಟ್ರೇನೆ ಆ ಡಬ್ಬದಿಂದ ಕೈ ಆಚೆ ಬರೋದು. ಪಾಪ ಅಲ್ವಾ? ಕತೆ ತುಂಬಾ ಚೆನ್ನಾಗಿಲ್ಲ, ಬರ್ತೀನಿ. ಅರೆ, ನೀನ್ ಮಾಡಿರೋ ಕೆಲ್ಸ ನಿನಗೆ ಚೆನ್ನಾಗ್ ಅನಿಸ್ತಾ ಇಲ್ವಾ? ಈ ಡಬ್ಬ ಉದಾಹರಣೆ ಕೊಡೋದನ್ನ ಬಿಟ್ಟು ನೇರವಾಗಿ ವಿಷಯಕ್ಕೆ ಬನ್ನಿ. ನೀನೇ ಮೋಸದಿಂದ ಈ ಮನೆ ಸೇರ್ಕೊಂಡಿರೋಳು. ಇವಾಗ ಅಷ್ಟೇ ನಿನ್ನ ಸೊಸೆ ಅಂತ ನಾವು ಒಪ್ಕೋತಾ ಇರೋದು. ಆದ್ರೆ ನೀನು ನಿನ್ನ ಅಬ್ಬೆ ಪಾರಿ ಬುದ್ಧಿ ಎಲ್ ಬಿಡ್ತೀಯಾ? ಸಿಕ್ಕಿರೋ ಐಶ್ವರ್ಯಕ್ಕೆ ಖುಷಿ ಪಟ್ಕೊಂಡು ನೆಮ್ಮದಿಯಾಗಿ ತೆಪ್ಪಗಿರೋದ್ ಬಿಟ್ಟು ನಿನ್ನ ಅತಿ ಆಸೆಯಿಂದ ಆ ನಿನ್ ತಂಗಿನೂ ಇದೇ ಮನೆ ಕರ್ಕೊಂಡ್ ಬಂದಿದ್ಯಾ ಅಲ್ವಾ? ಅವತ್ತು ನೀವಿಬ್ರು ಅಕ್ಕ ತಂಗಿ ಅಂತ ಗೊತ್ತಾಗಿದ ತಕ್ಷಣ ನಿನ್ನನ್ನ ಮನೆಯಿಂದ ಆಚೆ ಕಳ್ಸಿದ್ರು. ಮತ್ತೆ ನಿನ್ನನ್ನ ಮನೆ ಒಳಗಡೆ ಸೇರ್ಸ್ಕೊಳ್ಳೇಬಾರ್ದಾಗಿತ್ತು. ಪದೇ ಪದೇ ಹಾಗೆ ತಪ್ಪಿಸ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಇನ್ ಮುಂದೆ ನಿನಗೆ ಉಳಿಗಾಲ ಇಲ್ಲ. ನೋಡ್ತಾ ಇರು, ಇಷ್ಟ್ರಲ್ಲೇ ಅಕ್ಕ ತಂಗಿ ಇಬ್ರುನು ಈ ಮನೆಯಿಂದ ಗೇಟ್ ಪಾಸ್ ಕೊಟ್ಟು ಆಚೆ ಕಳಿಸ್ತಾ ಇರ್ತೀವಿ. ವೇಟ್ ಅಂಡ್ ವಾಚ್. ಏನು ಹಾಗೆ ನೋಡ್ತಾ ಇದ್ಯಾ? ನಿಜ ಹೇಳಿದ ತಕ್ಷಣ ಉರಿತಾ ಇದ್ಯಾ? ನಿನಗೆ ಹೇಳ್ತಿರೋದು. ಏನ್ ಗುರಾಯಿಸ್ತಾ ಇದ್ಯಾ? ಗುರಾಯಿಸಿದ್ರೆ ಕಣ್ ಕಿತ್ಬಿಡ್ತೀನಿ. ಈ ಮನೆ ಅನ್ನನೇ ತಿಂದು ಈ ಮನೆಗೆ ದ್ರೋಹ ಮಾಡ್ತಿದ್ಯಲ್ಲ, ನಾಚಿಕೆನೆ ಆಗಲ್ವಾ ನಿನ್ಗೆ? ನಿನ್ನಂತವಳಿಗೆ ನಾಚಿಕೆಯಲ್ಲಿಂದ ಆಗ್ಬೇಕು. ಶ್ರೀಮಂತರ ಮನೆ ಹುಡುಗರ್ನ ಹೇಗಾದ್ರೂ ಮಾಡಿ ಬುಟ್ಟಿಗೆ ಹಾಕೊಂಡ್ಬಿಡೋದು, ಆಮೇಲೆ ಅವ್ರದೇ ದುಡ್ಡಲ್ಲಿ ಮಜಾ ಉಡಾಯಿಸೋದು. ಇಷ್ಟೇ ತಾನೇ ನಿಮ್ಮಂತವ್ರ ಬದುಕು? ಬ್ಲಡಿ ಗೋಲ್ಡ್ ಡಿಗರ್ಸ್. ಚಿಕ್ಕತ್ತೆ, ಮಾತು ಮಿತಿ ಮೀರ್ತಾ ಇದೆ, ಚೆನ್ನಾಗಿರೋದಿಲ್ಲ. ಏನ್ ಚೆನ್ನಾಗಿರಲ್ಲ? ಹದ್ದು ಮೀರಿ ಈ ಮನೆಗೆ ನಿನ್ನ ತಂಗಿನ ಕರ್ಕೊಂಡ್ ಬಂದಿರೋದು ನೀನೇ ಅಂತ ನನಗ್ ಚೆನ್ನಾಗ್ ಗೊತ್ತು. ಸುಮ್ನೆ ಏನೇನೋ ಮಾತಾಡ್ಬೇಡಿ ಚಿಕ್ಕತ್ತೆ. ನೀವು ಸುಪುತ್ರ ಅವಳನ್ನ ಮದ್ವೆಗೆ ಕರ್ಕೊಂಡ್ ಬಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಇದ್ರಲ್ಲಿ ನಂದೇನ್ ತಪ್ಪಿದೆ? ಓಹೋ, ನಿನಗ್ ಗೊತ್ತಿಲ್ಲದೆ ನಿನ್ ತಂಗಿ ಮದ್ವೆ ನಡೆದೋಯ್ತು. ಇದನ್ನ ನಾವ್ ನಂಬಿಡ್ಬೇಕು. ನೀವ್ ನಂಬಿದ್ರು ಬಿಟ್ರು ಇದೇ ನಿಜ.
ನಾಯಿ ಬೌ ಬೌ ಅಂದಿದ್ದಾದ್ರೂ ನಂಬಿಡ್ಬೋದು, ನಿಯತ್ತಿಲ್ದಿರೋ ನಿನ್ನನ್ನಂತೂ ನಂಬಕ್ ಸಾಧ್ಯನೇ ಇಲ್ಲ. ಚಿಕ್ಕತ್ತೆ, ಇಷ್ಟು ದಿನ ಈ ಮನೆಗೋಸ್ಕರ, ಮಾವಂಗೋಸ್ಕರ, ಅವ್ರು ನಡೆಸ್ತಿರೋ ಕೇಸ್ಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗ್ ಗೊತ್ತು. ಈ ಮನೇಲಿ ಒಂದು ಮಣ ಮೇಕಪ್ ಮೆತ್ಕೊಂಡು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಕೂಳಿಗ್ ದಂಡ ಆಗಿರೋದು ನೀವು. ನಿಯತ್ತಿನ ಬಗ್ಗೆ ನಿಮ್ಮಿಂದ ನಾನು ಕಲಿಬೇಕಾಗಿತ್ತು. ನನ್ನೆದುರಿಗೆ ನಿಂತ್ಕೊಂಡು ನನ್ಗೆ ಎದುರು ಮಾತಾಡ್ತೀಯ? ಎಷ್ಟೇ ಕೊಬ್ಬು ನಿನ್ಗೆ? ಮಾವ, ಅಂದ್ರೆ ನಿಮ್ಮಪ್ಪ ಒಪ್ಕೊಂಡ್ಬಿಟ್ರೆ ಸಾಕಾ? ಕೋರ್ಟಲ್ಲೂ ಅವರೇ ಸರ್ವಾಧಿಕಾರಿ, ಮನೇಲೂ ಅವರೇ ಸರ್ವಾಧಿಕಾರಿ. ಆದ್ರೆ ನನ್ನ ಜೀವನದಲ್ಲಿ ನಿರ್ಧಾರ ತಗೊಳ್ಳೋ ಹಕ್ಕನ್ನ ನಾನು ಯಾರಿಗೂ ಕೊಟ್ಟಿಲ್ಲ. ನಾನು ಅವ್ರನ್ನ ಕಂಡ್ರೆ ಉರ್ದು ಬೀಳ್ತೀನಿ ಅಂತ ನಿಮಗೆ ಗೊತ್ತಿತ್ತು ತಾನೆ? ಮತ್ ಯಾಕ್ರಿ ನನ್ನ ಹತ್ರ ಸುಳ್ಳು ಹೇಳಿದ್ರಿ? ಯಾಕೆ ವಿಷಯನ ಮುಚ್ಚಿಟ್ಟು ನನಗೆ ಮೋಸ ಮಾಡಿದ್ರಿ? ಅಯ್ಯೋ ಭಾರ್ಗವಿ, ನಿಮಗ್ ಮೋಸ ಮಾಡೋ ಉದ್ದೇಶ ನನಗಿರ್ಲಿಲ್ಲ. ನಿಮ್ ಪರಿಚಯ ಆದಾಗ, ನಿಮ್ಮೇಲೆ ಪ್ರೀತಿ ಆದಾಗ, ನನ್ನ ಪ್ರೀತಿನ ನಿಮ್ಮ ಹತ್ರ ಹೇಳ್ಕೊಳ್ಳುವಾಗ ನೀವೇ ನನ್ನ ಡ್ಯಾಡ್ ವಿರುದ್ಧ ನಿಂತಿರೋ ಲಾಯರ್ ಅಂತ ನನಗ್ ಗೊತ್ತಿರಲಿಲ್ಲ ಭಾರ್ಗವಿ. ಗೊತ್ತಾದ್ಮೇಲೆ ಶಾಕ್ ಆಗಿದ್ ನಿಜಾನೇ. ನಿಮ್ಮನ್ನ ಪ್ರೀತಿಸ್ತೆ ದೂರ ಇರೋಕೆ ಅದು ಎಷ್ಟು ಪ್ರಯತ್ನ ಪಟ್ಲೆ ಗೊತ್ತಾ? ಆದ್ರೆ ಅದ್ ನನ್ನ ಕೈಯಲ್ಲಿ ಸಾಧ್ಯ ಆಗ್ಲಿಲ್ಲ. ಅವತ್ ನೀವು ಪ್ರಪೋಸ್ ಮಾಡಿದ್ರಲ್ಲ, ಅವತ್ತು ನಾನು JP ಪಾಟೀಲ್ ಮಗ ಅಂತ ಹೇಳಕ್ ಪ್ರಯತ್ನ ಪಟ್ಟೆ. ಆದ್ರೆ ನಾನ್ JP ಅನ್ನೋಷ್ಟರಲ್ಲಿ ನೀವ್ ಅಪಾರ್ಥ ಮಾಡ್ಕೊಂಡು ಸಿಟ್ ಮಾಡ್ಕೊಂಡ್ರಿ. ಆಮೇಲೆ ನಿಜ ಹೇಳಿದ್ರೆ ನೀವು ನನ್ನ ಬಿಟ್ಟು ಹೋಗ್ತೀರ ಅನ್ನೋ ಭಯ ನನ್ ಬಾಯಿನ ಕಟ್ಟಾಕ್ತು ಭಾರ್ಗವಿ. ಈ ಕೇಸಲ್ಲಿ ನೀವೇ ಗೆಲ್ತೀರಾ, ಸಂಧ್ಯಾಗ್ ನ್ಯಾಯ ಸಿಗತ್ತೆ ಅನ್ನೋ ಭರವಸೆಯಲ್ಲಿ ಅದೇ ದಿನ ನಿಮ್ಗೆಲ್ಲ ಸತ್ಯನೂ ಹೇಳ್ಬೇಕು ಅಂತ ಅನ್ಕೊಂಡೆ. ಮನೆಯವರು, ಡ್ಯಾಡ್ ಯಾರೇ ಒಪ್ಪಿಲ್ಲ ಅಂತಂದ್ರು ನಾನ್ ಮಾತ್ರ ನಿಮ್ ಪರವಾಗಿ ನಿಲ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅಷ್ಟರಲ್ಲಿ ಏನೇನೋ ನಡೆದೋಯ್ತು. ನಿಮ್ಮನೇಲೂ ವಿಷಯ ಗೊತ್ತಾಯ್ತು. ನಾವು ಮನೆಯಿಂದ ಆಚೆ ಬಂದ ತಕ್ಷಣ ವಿಷಯ ಹೇಳಿದಿದ್ರೆ ನೀವು ನನ್ನ ಬಿಟ್ಟು ಹೋಗ್ತೀರಾ ಅಂತ ನನಗ್ ಭಯ ಆಯ್ತು. ಇವಾಗ ನೀವು ನನ್ನ ಹೆಂಡ್ತಿ, ನಾವು ಒಬ್ರನ್ನೊಬ್ರು ಬಿಟ್ಟಿರೋಕೆ ಸಾಧ್ಯ ಇದೆಯಾ? ನೀವೇ ಹೇಳಿ. ಅದಕ್ಕೆ ನಿಮ್ಮನ್ನ ನೇರವಾಗಿ ಮನೆಗೆ ಕರ್ಕೊಂಡ್ಬಂದು ಎಲ್ರನ್ನು ಪರಿಚಯ ಮಾಡಿಸ್ದೆ. ಅಲ್ಲ, ನಿಮಗ್ ಮೋಸ ಮಾಡೋ ಉದ್ದೇಶ ಇದ್ದಿದ್ರೆ ನಾನ್ ಯಾಕೆ ಮನೆ ಕರ್ಕೊಂಡ್ ಬರ್ತಿದ್ದೆ? ಕರ್ಕೊಂಡ್ ಬಂದೆ, ಪರಿಚಯನ ಮಾಡಿಸ್ದೆ. ಅಲ್ಲಿವರೆಗೂನೆ ತಾನೆ ನಿನ್ ಮೋಸದ ಕಥೆಯಲ್ಲಿ ನಿನ್ ಪಾತ್ರ ಇದ್ದಿದ್ದು. ನೀನು ಈ 4 ಗೋಡೆ ಮಧ್ಯೆ ಸಮರ್ಥನೆ ಕೊಡ್ತಾ ಇದೀಯ. ಆದ್ರೆ ನಿಮ್ಮಪ್ಪ ನೀನ್ ಯಾಕೆ ಹೀಗ್ ಮಾಡ್ದೆ ಅಂತ 4 ಜನದ ಮುಂದೆ ಹೇಳಿದ್ರಲ್ಲ, ಅವ್ರನ್ ಗೆಲ್ಲಿಸ್ಬೇಕು ಅಂತ ಹೀಗ್ ಮಾಡಿದ್ಯಾ ನೀನು? ಎಷ್ಟನಿಂದ ಮಾಡಿದೆ ಈ ತಯಾರಿನ? ಅಯ್ಯೋ ಭಾರ್ಗವಿ, ನನಗ್ ಡ್ಯಾಡ್ ಎಷ್ಟಿಷ್ಟನೋ ನೀವು ಅಷ್ಟೇ ಇಷ್ಟ. ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಇದನ್ನ? ನನ್ ಕನ್ಸಲ್ಲೂ ನಿಮಗ್ ಮೋಸ ಮಾಡಲ್ಲ. ನಾವು ಮದುವೆ ಆಗಿರೋದನ್ನ ಡ್ಯಾಡ್ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನಿಜ ಏನು ಅನ್ನೋದನ್ನ ನಾನ್ ಅರ್ಥ ಮಾಡಿಸ್ತೀನಿ. ಆಮೇಲೆ ನಿಮ್ಮ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಿ ಅವ್ರ ಕಾಲಿಗೆ ಬಿದ್ದಾದ್ರೂ ನನ್ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಇದನ್ನೆಲ್ಲ ನಾನ್ ಮಾಡೋದಕ್ಕೆ ನನ್ನ ಧೈರ್ಯ, ನನ್ನ ಬಲ ನೀವೇ ಭಾರ್ಗವಿ. ನೀವು ನನ್ನ ಜೊತೆ ನಿಂತ್ಕೊಂಡ್ರೆ ಯಾವುದು ಅಸಾಧ್ಯ ಇಲ್ಲ. ಪ್ಲೀಸ್, ನೀವಾದ್ರೂ ನನ್ನ ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ನಮ್ಮ ಮಧ್ಯೆ ಬರಕ್ಕೆ ಅವಕಾಶ ಕೊಡೋದೇ ಬೇಡ. ನಾವಿಬ್ರು ಚೆನ್ನಾಗಿರೋಣ. ಸರಿ, ಆದ್ರೆ ಅದಕ್ಕಿಂತ ಮುಂಚೆ ನನ್ನ ಕೆಲವೊಂದು ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ಆಮೇಲೆ ನನ್ನ ಜೀವನದ ನಿರ್ಧಾರನ ನಾನ್ ಮಾಡ್ತೀನಿ.
ನೋಡಿ ಮಾವ, ಚಿಕ್ಕತ್ತೆ ನನ್ ಬಗ್ಗೆ ಏನೋ ಮಾತಾಡ್ತಿದ್ದಾರೆ. ಆ ಭಾರ್ಗವಿನ ನಾನು ಈ ಮನೆ ಕರ್ಕೊಂಡ್ ಬಂದಂತೆ. ಅಲ್ಲ ಬಾಬಾ, ನಾನು ಅವಳು ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ಎಷ್ಟೇ ಆದ್ರೂ ನೀನು ಅವಳು ಅಕ್ಕ ತಂಗಿ. ಬೆನ್ನಕ್ ಬಿದ್ದಿರೋ ಪ್ರೀತಿ ಅಂತ ನೀನೇ ಯಾಕೆ ಈ ಪ್ಲಾನ್ ಮಾಡಿರಬಾರ್ದು? ಅವಳನ್ನ ನನ್ನ ತಂಗಿ ಅಂತ ಹೇಳ್ಬೇಡಿ ಮಾವ. ಅವಳು ನಾನು ಒಂದೇ ತಾಯಿ ಹುಟ್ಟೋರು ಅಂತ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯತ್ತೆ. ಮನೆಯವರು ಯಾರ ಸಹವಾಸನೂ ಬೇಡ ಅಂತ ಎಲ್ಲಾನು ಬಿಟ್ಟು ಬಂದೆ. ಅವಳು ಆ ಮನೇಲಿ ಕಾಟ ಕೊಟ್ಟಿದ್ ಸಾಲ್ದು ಅಂತ ಇಲ್ಲೂ ನನ್ನ ಕಣ್ಣು ಮುಂದೆ ವಕ್ಕರ್ಸ್ಕೊಂಡಿದ್ದಾಳೆ. ವ್ಯಕ್ತಪಡಿಸದೇ ಇರೋ ಸಿಟ್ಟು ಸಿಡಿದೇ ಇದ್ರೆ ಟುಸ್ಪಟಾಕಿ, ಸಿಡಿದ್ರೆ ಭೂಕಂಪ ಸೃಷ್ಟಿ ಮಾಡೋ ಆಟಂ ಬಾಂಬು. ನೀನ್ ಹೀಗೆ ಅವಳು ಹಿಂದೆ ನಿಂತ್ಕೊಂಡು ಮಾತಾಡಿದ್ರೆ ಏನ್ ಪ್ರಯೋಜನನೂ ಇಲ್ಲ. ನಿನಗ್ ಧೈರ್ಯ ಇದ್ರೆ ಅವಳನ್ನ ಎದುರಿಸಿ ಈ ಮನೆಯಿಂದ ಆಚೆ ಹಾಕು ನೋಡೋಣ. ವಾಹ್ ವಾಹ್ ವಾಹ್, ಹಂಗ್ ಹೇಳಿ ಬಾಬಾ. ಈ ನಿಮ್ಮ ಸೊಸೆ ಕೈ ಕಟ್ಟಿ ಕೂರೋಳಲ್ಲ ಮಾವ. ನೋಡ್ತಾ ಇದ್ದೆ, ಯಾವ ಅರ್ಜುನ್ ಅವನ ಕೈಯಾರೆ ಅವಳು ಕೈ ಹಿಡಿದು ಈ ಮನೆ ಕರ್ಕೊಂಡ್ ಬಂದ್ನೋ ಅವನಾಗೆ ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕು. ಹಾಗ್ ಮಾಡ್ತೀನಿ. ಒನ್ ಥಿಂಗ್ ಇಸ್ ವೆರಿ ಕ್ಲಿಯರ್ ಬೃಂದ, ಇಷ್ಟು ದಿನ ಮಾವ ಹಾಗ್ ಮಾಡ್ಬಿಡ್ತೀನಿ ಹೀಗ್ ಮಾಡ್ಬಿಡ್ತೀನಿ ಅಂತ ಬಾಯಲ್ಲಿ ಮಾತಾಡಿರೋದೇ ಹೆಚ್ಚು. ಯಾವ ಕೆಲಸನೂ ಸರಿಯಾಗಿ ಮುಗಿಸಿ. ನಿನಗೆ ಇನ್ನೂ ಒಂದು ಚಾನ್ಸ್ ಕೊಡ್ತೀನಿ, ಪ್ರೂವ್ ಮಾಡಿ ತೋರ್ಸು, ಆಗ ನಿನ್ನನ್ನು ನಂಬು. ಆಗ್ಲಿ, ಅದು ನಡ್ದು. ಆ ಭಾರ್ಗವಿಗೆ ಈ ಮನೇಲಿ ನಾನು ಏನು ಅನ್ನೋದನ್ನ, ಭಾರ್ಗವಿ ಎಂತವಳು ಅಂತ ಅರ್ಜುನ್ಗೂ ಅರ್ಥ ಮಾಡಿಸ್ತೀನಿ. ಯಾರ ಜೀವನ ಹಾಳಾದ್ರೂ ನನಗೇನು ಇಲ್ಲ. ನನಗೆ ನನ್ನ ಜೀವನ ಚೆನ್ನಾಗಿರ್ಬೇಕು ಅಷ್ಟೇ. ನೀವು ನಿಮ್ ಬಗ್ಗೆ ನಿಜ ಹೇಳಿರ್ಲಿಲ್ಲ ಅನ್ನೋದನ್ನ ಪಕ್ಕಕ್ಕಿಟ್ಟು ಮಾತಾಡ್ತಾ ಇದ್ದೀನಿ. ನಮ್ಮಿಬ್ಬರ ಜೀವನದಲ್ಲಿ ನಡೆದ ದೊಡ್ಡ ಘಟನೆ ಅಂದ್ರೆ ಅದು ಸಂಧ್ಯಾ ಸಾವು. ಸಂಧ್ಯಾ ಸತ್ತಾಗ ನೀವೆಲ್ಲಿದ್ರಿ? ಅವಳು ತೀರ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಭಾರ್ಗವಿ. ನನ್ನ ಪ್ರಶ್ನೆ ಅದಲ್ಲ, ನೀವೆಲ್ಲಿದ್ರಿ? ನೇರವಾಗಿ ಕೋರ್ಟ್ಗೆ ಬಂದು ಸಂಧ್ಯಾಗೋಸ್ಕರ ಕಾಯ್ತಿದೆ, ಆದ್ರೆ ಅವಳು ಬರಲೇ ಇಲ್ಲ. ನನ್ನ ಫ್ರೆಂಡ್ ಫೋನು, ಸಂಧ್ಯಾ ಫೋನು, ಇಬ್ರು ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು. ಆ ಗಾಬರಿಲಿ ಎಲ್ಲ ಕಡೆ ಹುಡುಕಿದ್ದೀನಿ, ಆದ್ರೆ ಅವಳೆಲ್ಲೂ ಸಿಗ್ಲಿಲ್ಲ. ನೀವೇ ಬಚ್ಚಿಡೋದು, ನೀವೇ ಹುಡುಕಾಡೋದು. ವಾ, ತುಂಬಾ ಚೆನ್ನಾಗಿದೆ. ಮದ್ವೆ ಟೈಮಲ್ಲಿ ಸಂಧ್ಯಾ ಸೇಫ್ ಆಗಿದ್ದಾಳ ಅಂತ 1000 ಸಲ ಕೇಳಿದ್ದೀನಿ. ಅವಾಗ ನೀವೇನಂದ್ರಿ? ಅವಳಿಗೇನು ತೊಂದರೆ ಆಗಲ್ಲ, ಸೇಫ್ ಆಗಿರ್ತಾಳೆ ಅಂತಂದೆ. ಸಂಧ್ಯಾ ಸೇಫ್ ಆಗಿ ಬಂದ್ಲಾ? ಅಲ್ಲ, ಒಂದ್ ನಿಮಿಷ, ನನ್ನ ಮಾತಿನ್ನು ಮುಗ್ದಿಲ್ಲ. ನಿಮ್ಮನ್ನ ನಂಬಿ ಸಂಧ್ಯಾನ ನಿಮ್ ಜೊತೆ ಕಳಿಸ್ಕೊಟ್ಟಿದ್ದಕ್ಕೆ ಅವಳನ್ನ ಹೆಣವಾಗಿ ವಾಪಸ್ ಸಿಗೋ ಹಾಗೆ ಮಾಡಿದ್ರಿ. ಇಷ್ಟಾದ್ಮೇಲೂ ನಿಮ್ ಮೇಲೆ ನಾನು ಅನುಮಾನ ಪಡಬಾರ್ದು ಅಲ್ವಾ? ಅವತ್ ಸಂಧ್ಯಾ ನನ್ನ ಫ್ರೆಂಡ್ ಜೊತೆ ಸೇಫ್ ಆಗಿದ್ದು ನಿಜಾನೇ. ಆದ್ರೆ ಸಂಧ್ಯಾನ್ ಕಿಡ್ನಾಪ್ ಮಾಡಿ
ನನ್ನ ಫ್ರೆಂಡಿಗೂ ಚಿತ್ರಹಿಂಸೆ ಕೊಟ್ರು. ಅವನ್ ಪ್ರಜ್ಞೆ ತಪ್ಪದ ಮೇಲೆ ಸಂಜೆ ಅಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮೇಡಮ್. ಅವ್ರು ಯಾರು ಅಂತ ನಾನು ಹುಡುಕ್ತಾ ಇದ್ದೀನಿ. ಅವತ್ತು ನಾವು ರೌಡಿಗಳ ಜೊತೆ ಹೊಡೆದಾಡ್ತಿರ್ಬೇಕಾದ್ರೆ ಸಂಧ್ಯಾ ನಾನಿಂದ ಕರ್ಕೊಂಡು ಹೋಗಿ ಅಂತ ಅಂದೆ ನಾನು. ಆದ್ರೆ ನೀವು ಸಂಧ್ಯಾನ ನಿಮ್ ಯಾಕೆ ಕಳ್ಸಿದ್ರಿ? ಅವಳನ್ನ ಅವ್ರ ಜೊತೆ ಕಳ್ಸಿ ಮತ್ತೆ ನೀವು ನನ್ನ ಹತ್ರ ಯಾಕೆ ಬಂದ್ರಿ?